ಹಲೋ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋಗೆ ಸ್ವಾಗತ ಎಲ್ಲರಿಗೂ. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಥರ ಅಂತಂದರೆ, ಏನು ರೆಸಿಪಿ ಅಂತಂದರೆ ಆಲೂ ಬೋಂಡ ಯಾವ ಥರ ಮಾಡೋದು ನೀವು ನೋಡಿರ್ತೀರ, ಟ್ರೈ ಸಹ ಮಾಡಿರ್ತೀರ. ನೋಡೋಣ ಒಂದು ಸ್ಪೆಷಲ್ಲಾಗಿ ತುಂಬ ಕ್ರಿಸ್ಪಿಯಾಗಿ ಯಾವ ಥರ ಬರುತ್ತೆ ಅಂತ ನೋಡೋಣ. ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ತುಂಬ ಟೇಸ್ಟಿ ಗರಿಗರಿಯಾಗಿರುತ್ತೆ. ಇದನ್ನು ಯಾವ ಥರ ಮಾಡೋದು ಅಂತ ನೋಡಬೇಕಾದ್ರೆ ಫಸ್ಟ್ ಪೊಟ್ಯಾಟೊ ತೊಗೊಂಡು ಕುಕ್ಕರ್ ವಿಜಿಲ್ ಹಾಕ್ಸ್ಕೋಬೇಕು. ಒಂದು 2 ವಿಜಿಲ್ಸ್ ಆದರೆ ಸಾಕು. ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದನ್ನೆಲ್ಲ ಪೀಸಾಗಿ ಕಟ್ ಮಾಡಿಕೊಂಡು ನಾವೇನು ಮಾಡಿ 2 ವಿಜಿಲ್ಸ್ ಹಾಕ್ಸ್ಕೊಳ್ತೀವಿ. ಓಕೆನಾ? ಎಲ್ಲರೂ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮಗೂ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾವು ಅದನ್ನು ಮಾಡಿ ತೋರಿಸ್ತೀವಿ. ಓಕೆನಾ? 2 ವಿಜಿಲ್ಸ್ ಹಾಕಿದ್ದಾಯಿತು. ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ, ಈ ಆಲೂನ ಏನು ಮಾಡ್ತೀವಿ ಅಂದರೆ ನೀಟಾಗಿ ಆ ಹೊಟ್ಟನ್ನು ಬಿಡಿಸ್ಕೋಬೇಕಾಗುತ್ತೆ. 2 ವಿಜಿಲ್ಸ್ ಆಯಿತು, ಹೊಟ್ಟನ್ನು ಬಿಡಿಸ್ತಾ ಇದ್ದೀವಿ. ನೀಟಾಗಿ ಬಿಡಿಸ್ಕೊಂಡು ಅದನ್ನು ಏನು ಮಾಡ್ತೀವಿ ಅಂದರೆ ಸೇಮ್ ಪಲ್ಯ, ಆಲೂ ಪಲ್ಯ ಏನು ಮಾಡಿ ಸೇಮ್ ಪಲ್ಯ ಕಂಪ್ಲೀಟ್ ರೆಸಿಪಿ ಮಾಡ್ಕೊಂಬಿಡ್ಬೇಕಾಗುತ್ತೆ. ಫಸ್ಟು ಇದನ್ನೆಲ್ಲ ಆದಮೇಲೆ ಕ್ಲೀನಾಗಿ ಇಸ್ಕೋಬೇಕು. ಅದನ್ನು ಕ್ಲೀನಾಗಿ ಏನು ಮ್ಯಾಶ್ ಮಾಡಿದ್ರೆ ಸಾಕು. ಅದನ್ನು ಮ್ಯಾಶರ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಕೈಯಲ್ಲೇ ಬೇಕಾದರೂ ಚಿಕ್ಕ ಚಿಕ್ಕದಾಗಿ ನಮ್ಗೆ ಗೊತ್ತಾಗುತ್ತಲ್ಲ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದನ್ನ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಆಗಿದ್ದಾದಮೇಲೆ ಏನು ಮಾಡ್ತೀವಿ, ಎಲ್ಲ ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಏನು ಮಾಡ್ತೀವಿ ಅಂತಂದರೆ ಅರಿಶಿನ ಪುಡಿ ಮತ್ತು ಉಪ್ಪು, ಟೇಸ್ಟಿಗೆ ತಕ್ಕ ಉಪ್ಪು ಹಾಕ್ಕೋಬೇಕಾಗುತ್ತೆ. ಈ ಸ್ವಲ್ಪ ನಾವು ಪಲ್ಯಕ್ಕಾದರೆ ಸ್ವಲ್ಪ ದಪ್ಪ ಪೀಸ್ ಇರುತ್ತೆ, ಇದು ಸ್ವಲ್ಪ ನುಣ್ಣಗೆ ಬೇಕಾದರೂ ಮಾಡ್ಕೋಬೋದು. ಓಕೆನಾ? ಇದಕ್ಕೆ ಉಪ್ಪು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀವಿ. ಕಲಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೋಬೇಕು ಅಲ್ವಾ? ಒಗ್ಗರಣೆ ರೆಡಿ ಮಾಡ್ಕೋಬೇಕಾಗತ್ತೆ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಆಗ್ತಾಯಿದೆ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ಇನ್ನೂ ಯಾವ ಥರ ಹಳ್ಳಿ ಸ್ಟೈಲಲ್ಲಿ ನಾವು ಮಾಡೋ ಅಂಥದ್ದು, ನಾವು ಬೇರೆ ಯಾವುದೇ ರೀತಿಯ ಸ್ಪೆಷಲ್ ಮಸಾಲೆ ಅವೆಲ್ಲ ಯೂಸ್ ಮಾಡಲ್ಲ. ಸೇಮ್ ಹಳೆ ಕಾಲದಲ್ಲಿ ಯಾವ ಥರ ಮಾಡ್ದೆ ಅದೇ ಥರ ರೆಸಿಪಿ, ತುಂಬ ಹೆಲ್ತಿಯಾಗಿ ಸಹ ಇರುತ್ತೆ. ಎಣ್ಣೆ ಹಾಕ್ತೀರಾ ಹೆಲ್ದಿ ಅಂತ ಅಂದ್ಕೋಬೇಡಿ, ಎಣ್ಣೆ ಹಾಕಲೇಬೇಕಲ್ವಾ. ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ವಿ. ಪ್ಯಾನ್ ಇಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಮತ್ತು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀವಿ. ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಅದು ರೆಡ್ಡಿಶ್ ಬರೋವರೆಗೂ ಇರಬೇಕು. ನೆಕ್ಸ್ಟು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಏನು ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದನ್ನು ನಮ್ಗೆ ಗೊತ್ತಿರುತ್ತೆ ಆಲೂ ಪಲ್ಯ ಹೆಂಗೆ ಮಾಡ್ತೀವೋ ಸೇಮ್ ಅದೇ ಥರ ಮಾಡುವಂಥದ್ದು. ಆಲೂ ಪಲ್ಯನ ಮಾಡಿಬಿಟ್ಟು ನಾವು ಮತ್ತೆ ಬೋಂಡಾನ ಮಾಡೋದು ಯಾವ ಥರ ಅಂತ ನೋಡೋಣ. ಇವಾಗ ಆಲೂ ಪಲ್ಯಕ್ಕೆ ರೆಡಿ ಆಗ್ತಾಯಿದೆ. ಇವಾಗ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದು ಬೋಂಡ ಅಲ್ವಾ, ಪಲ್ಯಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸಣ್ಣ ಪೀಸ್ಲ ಕಟ್ ಮಾಡ್ಕೊಂಡು ಏನು ಮಾಡ್ತಾಯಿದ್ದೀವಿ, ಅದನ್ನು ಸಹ ಗ್ರೈಂಡ್ ಮಾಡ್ತಾಯಿದ್ದೀವಿ. ಕ್ಲೀನಾಗಿ ಇದು ಮಾಡಿಕೊಂಡು ಅವಾಗೆ ಮ್ಯಾಶ್ ಮಾಡಿದ್ವಲ್ವ ಆಲೂ, ಅದನ್ನೇನು ಮಾಡ್ತಾಯಿದ್ದೀವಿ, ಇದನ್ನು ಆ ಪೊಟ್ಯಾಟೊ ಇದನ್ನು ಎತ್ಕೊಂಡು ಹಾಕ್ಬಿಟ್ಟು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಒಂದೇನು ಅಂತಂದರೆ ಇಲ್ಲಿ ಸಜೆಷನ್ನು, ಕೆಲವೊಬ್ರು ಹಸಿ ಇವಾಗ ಇಷ್ಟೇ ಒಗ್ಗರಣೆ ಹಾಕ್ಬಿಟ್ಟು ಹಂಗೆ ಬಿಟ್ಬಿಡ್ತಾರೆ. ಬಟ್ ನಾವು ಹಂಗೆ ಮಾಡಬಾರ್ದು. ಅದನ್ನ ಹಾಕಿದ್ಮೇಲೆ ಚೆನ್ನಾಗಿ ಸ್ವಲ್ಪ ಬಿಸಿ ಆಗೋವರೆಗೂ, ಪ್ಯಾನ್ ಬಿಸಿ ಹತ್ತಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಆವಾಗೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಸಿ ಸ್ಮೆಲ್ ಹಂಗೆ ಇರುತ್ತೆ. ಹಸಿ ಸ್ಮೆಲ್ ಹೋಗೋವರೆಗೂ ಏನು ಮಾಡಬೇಕು ಅಂದರೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬೋಂಡಾಗೆ ಬೇಕಾಗಿರೋ ಒಂದು ಸ್ಮಾಲ್ ಒಂದನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ಗೆ ಏನು ಮಾಡ್ತೀವಿ ಅಂದರೆ ಕಡಲೆ ಹಿಟ್ಟು, ಖಾರದ ಪುಡಿ, ಉಪ್ಪು ಚೆನ್ನಾಗಿ ಹಾಕ್ಕೊಂಬಿಟ್ಟು ಸ್ವಲ್ಪ ಗರಿಯಾಗಿ ಬರಬೇಕು ಅಂದರೆ ಅಕ್ಕಿ ಹಸಿಟ್ಟು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಎಲ್ಲ ಹಾಕ್ಕೊಂಡಿದ್ದಾದ್ಮೇಲೆ ಏನು ಮಾಡ್ತೀವಿ, ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಮತ್ತು ವಾಟರ್ನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಬೋಂಡ ಹೆಂಗೆ ಇದು ಮಾಡ್ತೀವಿ ಅದೇ ಥರ ಸ್ವಲ್ಪ ಒಂದು ಗಟ್ಟಿಯಾಗಿರಬೇಕು ಆ ಪೇಸ್ಟ್ ಅನ್ನೋವಂಥದ್ದು. ಈ ಪೇಸ್ಟನ್ನ ರೆಡಿ ಮಾಡ್ತಾ ಇದ್ದೀವಲ್ಲ, ನೋಡ್ತಾ ಇದ್ದೀರಾ ಅಲ್ಲಿ ಪೇಸ್ಟ್ ಯಾವ ಥರ ಇದೆ ಅಂತೇಳ್ಬಿಟ್ಟು. ಸ್ವಲ್ಪ ಮಂದಕ್ಕಿರಬೇಕು ಪೇಸ್ಟ್ ಅನ್ನೋವಂಥದ್ದು, ಆವಾಗ ನಮಗೆ ತಿನ್ನೋಕ್ಕೂ ಸಹ ಚೆನ್ನಾಗಿರುತ್ತೆ. ಓಕೆನಾ? ಆವಾಗ ಆ ಬೋಂಡ ಪಲ್ಯಕ್ಕೆಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅದು. ಇವಾಗ ಏನು ಮಾಡ್ತಾಯಿದ್ದೀವಿ ಅಂದರೆ ಆ ಪಲ್ಯ ಆವಾಗೆ ಮಾಡಿದ್ವಲ್ವ ಆಲೂ ಪಲ್ಯ, ಅದ್ರ ಮೆಣಸಿನ್ಕಾಯಿ ಬೇಕಾದ್ರೆ ಹಾಕ್ಕೊಳ್ಳಿ, ಪಕ್ಕಕ್ಕೆ ಹಾಕ್ಬಿಡಿ. ಬೇಕಾದರೆ ಅದನ್ನ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀವಿ. ಸಣ್ಣ ಚಿಕ್ಕದಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ದಪ್ಪ ಏನು ಬೇಡ, ಸ್ವಲ್ಪ ಸಣ್ಣಗೆ ಏನು ಮಾಡಬೇಕು ಅಂದರೆ ಆ ಉಂಡೆನ ಮಾಡಿಕೊಂಡು ಆವಾಗೆ ಕಲಿಸಿದ್ವಲ್ಲ ಪೇಸ್ಟು ಅದರೊಳಗಡೆ ಹಾಕ್ಕೊಂಡು
ಅದನ್ನು ಮತ್ತೆ ಎಣ್ಣೆ ಬಿಸಿ ಆಗಕ್ಕೆ ಇಟ್ಟಿರ್ತೀವಿ ಪಕ್ಕದಲ್ಲಿ. ಎಣ್ಣೆ ಬಿಸಿ ಆಗ್ತಾ ಇರತ್ತೆ. ಅದನ್ನು ಎಣ್ಣೆ ಬಿಸಿ ಆಗೋದು ತೋರಿಸಿಲ್ಲ, ಫಸ್ಟೇ ಸ್ವಲ್ಪ ಹಾಕಿದ್ವಿ ಅದಕ್ಕೋಸ್ಕರ. ಅದಕ್ಕೆ ಏನು ಮಾಡ್ತಾಯಿದ್ವಿ ಅಂದರೆ ಅದಕ್ಕೆ ಹಾಕಿದ್ರೆ ಅದು ತಿರ್ಸ್ಕೊಳ್ತಾ ಇರಬೇಕು ಸ್ವಲ್ಪ, ಇಲ್ಲಾಂದರೆ ಹಡ್ಗಂಡು ಬಿಡುತ್ತೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಕಾದಿಲ್ಲ ಅಂದರೆ ತಳ ಅಂಟ್ಬಿಡತ್ತೆ. ಅದೆಲ್ಲ ಕ್ಲೀನಾಗಿ ಕಾದಿದ್ದಾದಮೇಲೆ ಏನು ಮಾಡ್ತೀವಿ ಅಂದರೆ ತಿರ್ಸ್ಕೋಬೇಕು. ಅದನ್ನು 1 ಮಿನಿಟ್ ಬಿಟ್ಟರೆ ಸಾಕು, ಅದು ಚೆನ್ನಾಗಿ ಫ್ರೈ ಆಗಿರುತ್ತೆ. ಅದು ಇನ್ನೊಂದು ಕಡೆ ಟರ್ನ್ ಮಾಡ್ಕೋಬೋದು. ಟರ್ನ್ ಮಾಡ್ಕೊಂಡಿದ್ದಾದಮೇಲೆ ಅದು ತುಂಬ ಸ್ವಲ್ಪ ಹಂಗೆ ರೆಡ್ಡಿಶ್ ಬರಬೇಕು, ಅಲ್ಲಿವರೆಗೂ ಅದನ್ನು ಹೋದರೆ ಸಾಕು. ಅದನ್ನು ಆಯಿಲ್ ಆಗಿದ್ದರೂ ಆಯಿಲ್ ಯೂಸ್ ಮಾಡ್ತೀವಿ, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ನೆಂಟರಾದರೂ ಬಂದಾಗ ಈಸಿಯಾಗಿ ಸಹ ಮಾಡ್ಬೋದು. ನೋಡ್ತಾ ಇದ್ದರೆ ಗರಿ ಗರಿ ಆದಂತಹ ಆಲೂ ಬೋಂಡ ರೆಡಿ ಆಗಿದೆ. ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬ್ ಅವರ್ ಹಳ್ಳಿಯ ರುಚಿ ಅಫಿಷಿಯಲ್. ಇದೇ ಥರ ಬೇಕು ಅಂದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.